ಹಾಯ್ ಹಲೋ ನಮಸ್ಕಾರ. ಕ್ರಿಕೆಟ್ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. T20 ವರ್ಲ್ಡ್ ಕಪ್ 2026ರಲ್ಲಿ ಪಾಕಿಸ್ತಾನ ಬೈಕಾಟ್ ಮಾಡುತ್ತಾ, ಬಾಂಗ್ಲಾದಂತೆ ಪಾಕಿಸ್ತಾನ ಕೂಡ T20 ವರ್ಲ್ಡ್ ಕಪ್ ನಿಂದ ಹೊರಗಡೆ ಹೋಗುತ್ತಾ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ಸ್ವಾಗತ. T20 ವರ್ಲ್ಡ್ ಕಪ್ನಾಗ 2026 ಬಾಂಗ್ಲಾದೇಶ್ ಟೀಮ್ ಯಾಕೆ ಆಡತಿಲ್ಲ ನಮ್ಮ ಇದ್ರಾಗ? ಏನಾಯ್ತು ಅಂತಂದ್ರ ಬಾಂಗ್ಲಾದೇಶ್ ಒಳಗಡೆ ಸ್ವಲ್ಪ ಅಲ್ಪಸಂಖ್ಯಾತರು ಅಂತ ಹಿಂದೂಗಳು ಏನದಾರಲ್ಲ ಅವ್ರ ಮೇಲೆ ಹಲ್ಲೆಗಳಾಗಕತ್ತು. ಹಲ್ಲೆಗಳು ಆಗೋತ್ನಾಗ ಹೆಂಗಾಯ್ತು ಅಂತಂದ್ರೆ ಹಿಂದೂಗಳ ಮೇಲೆ ಏನೇ ದಾಳಿ ಮಾಡಕತ್ರಲ್ಲ, ಅದಕ್ಕಾಗಿ ಮುಸ್ಲಿಂ ಮತ್ತೆ ಹಿಂದೂ ಅಂತ ಈಗ ಸ್ವಲ್ಪ ಜಗಳ ಹತ್ತಿತ್ತು. ಬಟ್ ಹೆಂಗದ ಅಂತಂದ್ರ ಬೇರೆ ದೇಶದಾಗ ಎಲ್ಲಾದ್ರು ಮುಸ್ಲಿಂ ಕಂಟ್ರಿಗಳ ಮೇಲೆ ಮುಸ್ಲಿಮರಿಗೆ ಏನಾದ್ರು ದಾಳಿಗಳಾದ್ರ ಅಂದ್ರ ನಾವಿಲ್ಲಿ ಸೇವ್ ಸಿರಿಯಾ ಅಂತ ಹಿಂಗೆಲ್ಲ ಸ್ಟೇಟಸ್ ಎಲ್ಲ ಇಡ್ತೇವಿ. ಆದ್ರೆ ಹಿಂದೂಗಳಿಗೆ ದಾಳಿ ಆದಾಗ ಒಬ್ಬನು ಮಾತು ತೆಗಿಯೋದಿಲ್ಲ. ನಮ್ ಸರ್ಕಾರನು ಅಷ್ಟೊಂದು ಅದನ್ನ ಹಿಂಗ್ ಕೇರ್ಲೆಸ್ ಮಾಡ್ತದ. ಇದಾದ್ಮೇಲೆ ಏನಾಗ್ತದ ಅಂತಂದ್ರೆ IPL ಒಳಗ ಮುಸ್ತಫಿಜ್ ರೆಹಮಾನ್ ಅನ್ನೋ ಒಬ್ಬ ಬಾಂಗ್ಲಾದೇಶದ ಆಟಗಾರ ಕಲ್ಕತ್ತಾದೊಳಗ ಆಡ್ತಿರ್ತಾರ. ಅವ್ರನ್ನ ಇದೇ ವರ್ಷ ಆಕ್ಷನ್ದಾಗ ಬಾಯ್ ಮಾಡಿರ್ತಾರು. ಇಲ್ಲಿ ಹೋದ ವರ್ಷ ಒಳಗೆ ಯಾರನ್ನೂ ಬಾಯಿ ಮಾಡಿರ್ಕಿಲ್ಲ. ಒಬ್ಬನ ಬಾಯ್ ಮಾಡಿರೋದ್ರಿಂದ ಏನ್ ಹೇಳ್ತದ ಅಂತಂದ್ರೆ BCCI ಆ ಆಟಗಾರನ IPL ದಾಗ ಆಡಕ್ ಕೊಡ್ಬ್ಯಾಡ್ರಿ, ಅವ್ನ ವಾಪಸ್ ಕಳ್ಸ್ರಿ ಅಂತ ಹೇಳ್ತದ. ಇದ್ರಿಂದ ಏನಾಗ್ತದ ಅಂತಂದ್ರ ಅವ್ರದ್ದು ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಏನ್ ಇರ್ತದಲ್ಲ ಅವ್ರಿಗೆ ನಮ್ಮ ಆಟಗಾರನ ನೀವು ಬ್ಯಾಡ್ ಅನ್ನಕತ್ತೀರಿ ಸೇಫ್ಟಿ ದೃಷ್ಟಿಯಿಂದ, ಒಬ್ಬ ಪ್ಲೇಯರ್ ನಿಮಗೆ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ ಅಂದ್ರ ನಮ್ದು ಹೋಲ್ ಟೀಮ್ ನೀವು ಹೆಂಗ್ ಹ್ಯಾಂಡಲ್ ಮಾಡೋರ. ಹಿಂಗಾಗಿ ನಮ್ ಎಲ್ಲಾ ಮ್ಯಾಚ್ ಗಳನ್ನು ಶ್ರೀಲಂಕಾದೊಳಗ ಆಗ್ಬೇಕಂತ ಬಾಂಗ್ಲಾದವ್ರು ಹೇಳಕತ್ತಾರ. ಅವಾಗ ಏನ್ ಮಾಡ್ತು BCCI, ಇಲ್ಲ ನಾವು ರೀಶೆಡ್ಯೂಲ್ ಮಾಡಕ್ ಬರೋದಿಲ್ಲ ಅಂತ ಹೇಳಿದಾಗ ಅವ್ರ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ICCI ಹೋದ್ರ. ICCI ಏನಾಯ್ತಂದ್ರೆ ಇಂಡಿಯಾದೊಳಗ ಎಲ್ಲಾ ಸೇಫ್ಟಿ ಅದ, ನೀವು ಆಡೋದ್ರ ಇಂಡಿಯಾದೊಳಗ ಆಡ್ರಿ ಅಂತ ಹೇಳಿದ್ದ. ಇದಾದ್ಮೇಲೆ ಏನ್ ಮಾಡ್ರು ಬಾಂಗ್ಲಾದವ್ರ ಅಂತಂದ್ರ ಇಲ್ಲಿ ನಮಗ್ ಆಗೋದಿಲ್ಲ, ನಾವು ಇಂಡಿಯಾದಾಗ ಮ್ಯಾಚ್ ಆಡೋದಿಲ್ಲ ಅಂತ ಕುಂತ್ನಲ್ಲ ಅವ್ರನ್ನ ತೆಗೆದು ಸ್ಕಾಟ್ಲೆಂಡ್ ಟೀಮಿಗೆ ಅವಕಾಶ ಕೊಟ್ಟಾರ. ಹಿಂಗಾಗಿ ಬಾಂಗ್ಲಾದೇಶ ಈ ಟೀಮ್ ಒಳಗ ಹಿಂಗಾಗಿ ಬಾಂಗ್ಲಾದೇಶ ವರ್ಲ್ಡ್ ಕಪ್ ಹೋಗಿ ಆಡತಿಲ್ಲ. ಬಾಂಗ್ಲಾದೇಶದ ಹಂಗ ಪಾಕಿಸ್ತಾನನು ಬೈಕಾಟ್ ಮಾಡ್ತಾರೆ ಅನ್ನೋರ್ದು ಟೀಮ್. ಬಾಂಗ್ಲಾದೇಶ ಹಂಗ ಪಾಕಿಸ್ತಾನ T20 ವರ್ಲ್ಡ್ ಕಪ್ ಬ್ಯಾನ್ ಮಾಡೋದು ಅಷ್ಟೇನ್ ಕಾಣಂಗಿಲ್ಲ. ಅವ್ರ ಹೆಂಗಿದ್ದು ಅಂತಂದ್ರ ಚೂ ಬಿಡೋರ್ ಅಷ್ಟ. ಅವ್ರ ಕಡೆ ಅಷ್ಟೊಂದು ಶಕ್ತಿನೂ ಇಲ್ಲ. ಏನಿದ್ರು ಸ್ವಲ್ಪ ವಾಟ್ಸಪ್ ದಾಗ ಅಲ್ಲಿ ಮಾತಾಡೋರ. ಏಷ್ಯಾ ಕಪ್ ನಾವ್ ಗೆದ್ದು ಅಂತ ಕಪ್ ತಗೊಂಡ್ ಹೋದಂತ ಮಂದಿ ಐತಲ್ಲ ಅವ್ರ ಆಕ್ಚುಲಿ ಹೆಂಗದ ಅಂತಂದ್ರ ಪಾಕಿಸ್ತಾನ ಬೈಕಾಟ್ ಮಾಡಿದ್ರು ಅಷ್ಟ ಬಿಟ್ರು ಅಷ್ಟ ನಮಗೇನ್ ಅಷ್ಟೇನ್ ಫರಕ್ ಬೀಳೋದಿಲ್ಲ. ಆದ್ರೂ ಹೆಂಗದ ಅಂತಂದ್ರ ಪಾಕಿಸ್ತಾನ ಬೈಕಾಟ್ ಮಾಡಕ್ ಬರೋದಿಲ್ಲ. ಅವ್ರ ಹೆಂಗದಾರ ಅಂತಂದ್ರ ಈಗ ಹೆಂಗ್ ನೀವು ಬಾಂಗ್ಲಾದೇಶನ ಟೀಮ್ ಟೂರ್ನಮೆಂಟ್ ಹೊರಗೆ ಹಾಕಿದಾರಲ್ಲ, ರೀಲೊಕೇಟ್ ಮಾಡ್ಲಿಲ್ಲಲ್ಲ, ಇದು ಅನ್ಫೇರ್ ಅದ. ಒಂದ್ ಟೀಮಿಗೆ ನೀವು ಹಿಂಗ್ ಮಾಡಬಾರ್ದಿತ್ತು ಅಂತ ಸ್ವಲ್ಪ ವಾಯ್ಸ್ ರೈಸ್ ಮಾಡತ್ತದ ಅಷ್ಟ. ಅದನ್ ಬಿಟ್ಟು ಬಾಂಗ್ಲಾದೇಶಗತೆ ನಾವು ಹೊರಗೆ ಹೋಗ್ತಾವ ಅಂತ ಹೇಳಕ್ ಅವ್ರ ಕಡೆ ಧೈರ್ಯನೂ ಇಲ್ಲ, ಶಕ್ತಿನೂ ಇಲ್ಲ, ಅವ್ರ ಕಡೆ ಆಗೋದು ಇಲ್ಲ. ಅವ್ರ ಪ್ಲೇಯರ್ ನ್ಯಾಷನಲ್ ವೈಸ್ ರಿಕಗ್ನೈಸ್ ಆಗ್ಬೇಕು ಅಂತಂದ್ರೆ ಇಂಡಿಯಾ ಜೊತೆ ಅವ್ರ ಮ್ಯಾಚ್ ಆಡಬೇಕನ್ನ ಐತಿ. ಹಿಂಗಾಗಿ ಪಾಕಿಸ್ತಾನ ಇದನ್ನ ಬೈಕಾಟ್ ಮಾಡಕ್ ಸಾಧ್ಯ ಇಲ್ಲ ಅಂತ ಅನಿಸ್ತದ. ಪಾಕಿಸ್ತಾನ ಟೂರ್ನಮೆಂಟ್ ಗಳು ಬ್ಯಾನ್ ಮಾಡಕಂತೂ ಆಗಲ್ಲ, ಅಟ್ಲೀಸ್ಟ್ ಭಾರತದ ಜೊತೆ ಕ್ಯಾನ್ಸಲ್ ಮಾಡ್ಬೋದು ಅಂತೇಳಿ. ಆಕ್ಚುಲಿ ಹಂಗದ ಅಂತಂದ್ರೆ ಇಂಡಿಯಾ ಜೊತೆ ಇರುವಂತ ಮ್ಯಾಚ್ ಗಳನ್ನ ಪಾಕಿಸ್ತಾನ ಬೈಕಾಟ್ ಮಾಡಕ್ಕೂ ಆಗೋದಿಲ್ಲ. ಯಾಕಂತ ಹೇಳ್ತೇನೆ, ಈಗ ಆಲ್ರೆಡಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನ್ ಇಲ್ಲಿವರೆಗೂ ಮ್ಯಾಚ್ ಗಳು ಬೈಲ್ಯಾಟ್ರಲ್ ಸಿರೀಸ್ ಟ್ರೈಲ್ಯಾಟ್ರಲ್ ಸಿರೀಸ್ ಏನ್ ನಡೀತಿದ್ವಲ್ಲ ಅವೀಗ ಆಗಲೇ ಈ ರಾಜಕೀಯದಿಂದ ಆಗಿರ್ಬೋದು ಅಥವಾ ಸ್ವಲ್ಪ ಸೆಕ್ಯೂರಿಟಿ ರೀಸನ್ ದಿಂದ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಗಳು ಈಗ ಆಗಾಕತ್ತಿಲ್ಲ. ಮೊದಲು ನಾವೆಲ್ಲ ಸಣ್ಣವರಿದ್ದಾಗ ಇಂಡಿಯಾ, ಬಾಂಗ್ಲಾ, ಶ್ರೀಲಂಕಾ, ಪಾಕಿಸ್ತಾನ ಇವೆಲ್ಲಾನು ತ್ರಿಕೋನ ಸರಣಿಗಳನ್ನೆಲ್ಲ ಆಡ್ತಿದ್ರು. ಈಗ ಆ ತ್ರಿಕೋನ ಸರಣಿಗಳನ್ನು ನಾವು ನೋಡಾಕತ್ತಿಲ್ಲ. ಯಾಕಂತಂದ್ರೆ ಸೆಕ್ಯೂರಿಟಿ ರೀಸನ್ ಅನ್ನೋ ಒಂದು ಕಾರಣಕ್ಕಾಗಿ ಬಾಂಗ್ಲಾದೇಶದ ಆಗಿರ್ಬೋದು ಅಥವಾ ಪಾಕಿಸ್ತಾನಕ್ಕಾಗಿರ್ಬೋದು ಈ ದೇಶಗಳಿಗೆ ಬೇರೆದವ್ರು ಹೋಗಾಕು ಇಷ್ಟ ಪಡೋದಿಲ್ಲ. ಈಗ ಒಂದು ಅವ್ರ ಹತ್ರ ರೊಕ್ಕ ಇಲ್ಲ, ಎರಡನೇದ ಫೆಸಿಲಿಟಿಗೂ ಸರಿ ಕೊಡೋದಿಲ್ಲ, ಮೂರನೇದ ಅವ್ರ ಸೆಕ್ಯೂರಿಟಿನೂ ಸರಿ ಇಲ್ಲ ಅಂದ್ಮ್ಯಾಗ ಬೇರೆ ಪ್ಲೇಯರ್ಗಳಿಗೆ ಅಲ್ಲಿ ಅನ್ಸೇಫ್ ಅನ್ನಿಸ್ತದ. ಹಿಂಗಿರುವಾಗ ನಮ್ಮ IPL ಅಪೋಸಿಟ್ ಅಂತ PSL ತೆಗದ್ರನು ನಮ್ಮ IPL ಹವಾ ಯಾರು ಮುರಿಯಾಕ ಸಾಧ್ಯ ಆಗತ್ತಿಲ್ಲ. ಇನ್ ಕೇಸ್ ಏನಾರು ಅವ್ರ ಇಂಡಿಯಾ ಜೊತೆ ಇರೋ ಮ್ಯಾಚ್ ನಾವು ಬ್ಯಾನ್ ಮಾಡ್ತೀವಿ ಅಂತ ಮುಂದ್ ಹೋದ್ರು ಅಂತಂದ್ರ ಬಾಳ ದೊಡ್ಡ ಪೆನಾಲ್ಟಿ ಕೊಡಬೇಕಾಗ್ತದೆ. ಯಾಕಂತಂದ್ರೆ 2024 ಇಂಡಿಯಾ ಮತ್ತು ಪಾಕಿಸ್ತಾನ ನಡಕ್ ಆಗಿರೋ ಇಶ್ಯೂದಿಂದ ಈ ಭಾರತದೊಳಗ ಅವ್ರ ಮ್ಯಾಚ್ ಆಡಕತ್ತಿಲ್ಲ. ಎಲ್ಲಾ ಮ್ಯಾಚ್ಗಳು ಶ್ರೀಲಂಕಾದಾಗ ಆಡಕತ್ತಾರ. ಅದ್ರೊಳಗೆ ಇರುವಂತ ಒಂದು ಇಂಡಿಯಾ ಜೊತೆ ಇರೋ ಮ್ಯಾಚ್ನ ಅವ್ರು ಏನಾರು ಬೈಕೌಟ್ ಮಾಡಿದ್ರಂದ್ರ ICC ಟೂರ್ನಿಂದ ಅವ್ನ ಹೊರಗೆ ಹಾಕ್ಬೋದು. ICC ಟೂರ್ನಿಯಿಂದ ಹೊರಗೆ ಹಾಕಿದ್ರು ಅಂತಂದ್ರೆ ಪಾಕಿಸ್ತಾನಕ್ಕೆ ಅದನ್ನೆಲ್ಲ ತಡ್ಕೊಟ್ಟ ಶಕ್ತಿ ಇಲ್ಲ. ಹಿಂಗಾಗಿ ಇಂಡಿಯಾ ಜೊತೆ ಇರುವಂತ ಮ್ಯಾಚ್ ಬ್ಯಾನ್ ಮಾಡೋದಿಲ್ಲ. ಮತ್ತೆ ಈ ವರ್ಲ್ಡ್ ಕಪ್ ನಡೆಯೋದನ್ನ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮ್ಯಾಗ ಒಂದು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ನಡೀತಿರ್ತೈತ. ಇನ್ನು ಅದನ್ನ ಬ್ಯಾನ್ ಮಾಡಿದ್ರ ಈ ವರ್ಲ್ಡ್ ಕಪ್ ವ್ಯಾಲ್ಯೂನ ಕಡಿಮೆ ಆಗಿಬಿಡ್ತದ ಅಂತ ಅನಿಸ್ತದ ನಂಗೆ. ಪಾಕಿಸ್ತಾನ ಈ ವರ್ಲ್ಡ್ ಕಪ್ ದಾಗ ಏನೇನ್ ಮಾಡ್ಬೋದು ಅವ್ರಿ? ಒಂದು, ಪಾಕಿಸ್ತಾನಕ್ಕೆ ಈ ಟೂರ್ನಮೆಂಟ್ ಬ್ಯಾನ್ ಮಾಡಕಂತ ಆಗ್ಲಿಲ್ಲ, ಬೈಕೌಟ್ ಮಾಡಕ್ ಆಗೋದಿಲ್ಲ. ಅವ್ರಿಗೆ ಬೈಕೌಟ್ ಮಾಡಿದ್ರು ನಮ್ಗೇನು ಫರಕ್ ಬೀಳೋದಿಲ್ಲ. ಆದ್ರ ಪಾಕಿಸ್ತಾನ ಏನ್ ಮಾಡ್ಬೋದು ಈ ಟೂರ್ನಮೆಂಟ್ ಒಳಗಂದ್ರ ಅವ್ರದ್ದು ಟೀಮು ಸ್ಟ್ರಾಂಗ್ ಅದ, ಇಲ್ಲ ಅಂತ ಹೇಳಕತ್ತಿಲ್ಲ. ಈ ICC ಟೂರ್ನಿಗಳದಾಗ ಏನದ ಪಾಕಿಸ್ತಾನ ಬಾಳ ಸ್ಟ್ರಾಂಗ್ ಆಗೇ ಬಂದಿರ್ತದ ಪ್ರತಿ ಸಲಾನು. ಈ ಸಲ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಅದ. ಬಟ್ ಇಂಡಿಯಾ ಜೊತೆ ನೋಡಿದ್ರೆ ಅಷ್ಟೇನ ಬಕ್ವಾಸ್ ಟೀಮ್ ಅದ.
ಹಂಗ್ ನೋಡಿದಾಗ ಇಂಡಿಯಾ ಜೊತೆ ಅಥವಾ ಬೇರೆ ಟೀಮ್ಗಳ ಜೊತೆ ಏನ್ ಗೆಲ್ತದಲ್ಲ, ಗೆದ್ದ ಮೇಲೆ ಏನ್ ಮಾಡ್ಬೋದು ಅಂತಂದ್ರೆ ಪಾಕಿಸ್ತಾನ ತನ್ನದ ಏನಂತಾರ ನರಿ ಬುದ್ಧಿ ಅಂತಾರಲ್ಲ, ಹಂಗೇನಾದ್ರು ತೋರ್ಸಾಕ್ ಹೋಗಿ ಅಥವಾ ಏನೋ ಒಂದ್ ನಾವ್ ಕಾಂಟ್ರವರ್ಸಿದಾಗ ಇರ್ಬೇಕು ಅನ್ನೋ ಕಾರಣಕ್ಕ ನಾ ಗೆದ್ದೆ ಅನ್ನೋಂತ ಏನ್ ಪಂದ್ಯಗಳದಲ್ಲ ಇವನು ಬಾಂಗ್ಲಾದೇಶಕ್ಕೆ ನಾವ್ ಅರ್ಪಣೆ ಮಾಡ್ತೇವಿ, ಅಥವಾ ಬಾಂಗ್ಲಾದೇಶ ಏನಾದ್ರು T20 ಒಳಗೆ ಬಿತ್ತಂದ್ರ ದೊಡ್ಡ ಸ್ಟ್ರಾಂಗ್ ಟೀಮ್ ಆಗಿ ಇರ್ತಿತ್ತು, ಇಂಡಿಯಾಕ್ ಟಕ್ಕರ್ ಕೊಡ್ತಿತ್ತು, ಬೇರೆ ದೇಶಕ್ಕೆ ಟಕ್ಕರ್ ಕೊಡ್ತಿತ್ತು ಅಂತ ಹಿಂಗೆಲ್ಲ ಹೊರಗಡೆ ಮಾತಾಡ್ಬೋದು. ಆಮೇಲೆ ಮ್ಯಾಕ್ಸಿಮಮ್ ಅಂತಂದ್ರ ಅವ್ರ ಹಿಂಗ ಕಪ್ಪು ಬಟ್ಟೆ ಕಟ್ಕೊಂಡು ನಾವು ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡಾಕತ್ತೇವಿ ಅದು ಇದು ಅಂತೇಳಿ ಮಾಡ್ಬೋದು ಹೊರತು ಅವ್ರ ಕಡೆಯಿಂದ ಮತ್ತೆ ಜಾಸ್ತಿ ಏನು ಮಾಡಕ್ ಆಗೋದಿಲ್ಲ ಈ ಟೂರ್ನಮೆಂಟ್ ಒಳಗಡೆ. ಈ ವರ್ಲ್ಡ್ ಕಪ್ ನ ಯಾರು ಗೆಲ್ಬಹುದು ಈ 2026? ಆಕ್ಚುಲಿ ಈಗ ಹೆಂಗ ನಡೆದ ಅಂತಂದ್ರ ಇಂಡಿಯಾ ಮತ್ ನ್ಯೂಜಿಲೆಂಡ್ ಮ್ಯಾಚ್ಗಳು ಆಗಾಕತ್ತಾವ. ಆಕ್ಚುಲಿ ಇಂಡಿಯಾದವ್ರ T20 ಅಲ್ಲ T10 ಆಡತಾರ ಅನ್ನೋ ಕಾಣಕತ್ತದ. ಇಂಡಿಯಾ ಒಪ್ಕೋಬಹುದು ಒಂದೊಂದ್ಸಲ ನಾವು 120 ಆಲ್ಔಟ್ ಆಗುವಂತ ಟೀಮ್ ಐತಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಇವ್ರ ಅಪೋಸಿಟ್ ಬರುವಂತ ಬಾಲರ್ಗಳು ಈಗಾಗಲೇ ತರ ನಡಗಾಕತ್ತಾರ. ಆ ಲೆವೆಲ್ ಇಂಡಿಯನ್ ಬ್ಯಾಟಿಂಗ್ ಲೈನ್ ಅಪ್ ಅದ. ಬಾಲಿಂಗ್ ಒಳಗಡೆ ಬುಮ್ರಾ ಅದಾನ, ಹರ್ಷದೀಪ್ ಅದಾನ, ಇವ್ರನ್ನ ಫೇಸ್ ಮಾಡುವಂತ ಬ್ಯಾಟ್ಮನ್ಸ್ ಗಳು ಬೇರೆ ಟೀಮ್ ಒಳಗೂ ಇಲ್ಲಾಗಿದಾರ. ಹಿಂಗ ಮೇಲ್ನೋಟಕ್ ನೋಡಿದಾಗ ಇಂಡಿಯಾದ ದೊಡ್ಡ ಸ್ಟ್ರಾಂಗ್ ಟೀಮ್ ಯಾವ್ದು ಇಲ್ಲ ಅಂತ ಕಾಣಕತ್ತದ. ಅದ್ರೊಳಗನು ಈಗ ಹೆಂಗ್ ನಡೆದ ಅಂತ ಟೋಟಲ್ 20 ಟೀಮ್ ಅದಾವ, 4 ಗ್ರೂಪ್ ಅದಾವ, ಒಂದ್ ಗ್ರೂಪ್ ಒಳಗು 5 ಟೀಮ್ ಅದಾವ. ಇಂಡಿಯಾ ಇರುವಂತ ಗ್ರೂಪ್ ಒಳಗಡೆ USA, ನಮಿಬಿಯಾ, ನೆದರ್ಲ್ಯಾಂಡ್ ಅದ್ರ ಜೊತೆ ಪಾಕಿಸ್ತಾನ ಅದ. ಇಲ್ಲೇನ ಪ್ರಾಬ್ಲಮ್ ಆಗಿದೆ ಪಾಪ ಈ ಟೀಮ್ಗಳಿಗೆ ಅಂತಂದ್ರ, ಈ ಪಾಕಿಸ್ತಾನ ಮತ್ತೆ ಇಂಡಿಯಾ ಆಲ್ಮೋಸ್ಟ್ ಸೂಪರ್ 8 ಹೋಗ್ತಾವಂತೆ ನಾವು ಅಂದಾಜ್ ಮಾಡ್ಬೋದು ಈ ಸದ್ದ. ಯಾಕಂದ್ರೆ ಪಾಕಿಸ್ತಾನ ಸ್ಟ್ರಾಂಗ್ ಅದ, ಇಂಡಿಯಾನು ಸ್ಟ್ರಾಂಗ್ ಅದ, ಈ 3 ಡಮ್ಮಿ ಟೀಮ್ ಗತೆ ಕಾಣ್ತಾವ. ಆದ್ರೆ ಹೆಂಗಿರ್ತದಂತ ಅಂಡರ್ ಡಾಗ್ ಅಂತ ಕರೀತಾರ ಕ್ರಿಕೆಟ್ ಒಳಗಡೆ. ಇದು ಆಗ್ತದ ಅಂತ ಯಾರಿಗೂ ಹೇಳಕ್ ಬರೋದಿಲ್ಲ. ಇಂಡಿಯಾ ಗೆಲ್ತದ ಅಂತ ಹೇಳ್ತೇವ್ ನಾವ್, ಆದ್ರ ರಿಯಲ್ ಎಕ್ಸ್ಪೀರಿಯನ್ಸ್ ಅಥವಾ ರಿಯಲ್ ಏನ್ ರಿಸಲ್ಟ್ ಬರ್ತದಲ್ಲ ಗ್ರೌಂಡ್ ಒಳಗೆ ಬರ್ತದ, ಅದ ಏನ್ ಬೇಕಾದ ಆಗ್ಬೋದ. ಸೊ ಇಲ್ಲಿ ನಮ್ ಕಡೆ ಜೊತೆ USA ಅದ, ನಮಿಬಿಯಾ ಅದ, ನೆದರ್ಲ್ಯಾಂಡ್ ಅದ. ಸೊ ಇದು ಟಫ್ ಕಾಂಪಿಟೇಷನ್ ಕೊಡೋದ್ರಿಂದ ಪಾಕಿಸ್ತಾನ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಇಲ್ಲ ಅಂತಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ 2 ಸೂಪರ್ 8 ಹೋಗ್ತಾವ. ಅದನ್ನ ಬಿಟ್ಟು ನೋಡೋದಾದ್ರೆ ಆಸ್ಟ್ರೇಲಿಯಾ ಅದ, ನ್ಯೂಜಿಲೆಂಡ್ ಅದ, ಆಮೇಲೆ ಸೌತ್ ಆಫ್ರಿಕಾ ಅದ. ಇವೆಲ್ಲ ಟೀಮ್ಗಳು ಸ್ಟ್ರಾಂಗ್ ಅದಾವ. ಇದರಿಂದ ಇಂಡಿಯಾ ಜೊತೆ ಕಾಂಪೀಟ್ ಮಾಡುವಂತ ಯಾವ ಟೀಮ್ ಇಲ್ಲ ಅನಿಸ್ತದ. ಈಗ ಹೆಂಗೋ ಇಂಡಿಯಾ ಡಿಪೆಂಡಿಂಗ್ ಚಾಂಪಿಯನ್ ಲಾಸ್ಟ್ ವರ್ಷ ಗೆದ್ದಿರೋದ್ ನೋಡಿದ್ರ, ಏಷ್ಯಾ ಕಪ್ ಗೆದ್ದಿರೋದ್ ನೋಡಿದ್ರ, ಈಗ ನ್ಯೂಜಿಲೆಂಡ್ ಜೊತೆ ಆಡೋದ್ ನೋಡಿದ್ರ ಇಂಡಿಯಾನ 100% ಈ ವರ್ಷದ ವರ್ಲ್ಡ್ ಕಪ್ ಗೆಲ್ತದ ಅನ್ನೋ ತರ ಕಾಣಕತ್ತದ. ಈಗ ಬಾಂಗ್ಲಾದೇಶದ ಬ್ಯಾನ್ ಮಾಡ್ಯಾರ, ಸೊ ಅದ್ರ ಬದ್ಲಿ ಯಾವ ಟೀಮ್ ಆಡ್ಬೋದು, ಮತ್ ಪಾಕಿಸ್ತಾನ ಟೀಮ್ ಹೋದ್ರು ಯಾವ ಟೀಮ್ ಅಲ್ಲಿ ಆಡ್ ಮಾಡ್ಬೋದು ಅದ್ರಾಗ ಅವ್ರು? ಹೆಂಗದ ಅಂತಂದ್ರೆ ಇದ ಟೀಮ್ ಯಾವ ತರ ಸೆಲೆಕ್ಟ್ ಮಾಡ್ತಾರ ಅಂತಂದ್ರ, ಈಗ ICC ರ್ಯಾಂಕಿಂಗ್ ಒಳಗೆ ಹೆಂಗಿರ್ತಾರಲ್ಲ ಆ ಟೀಮ್ಗಳನ್ನ ಮೊದಲು ಸೆಲೆಕ್ಟ್ ಮಾಡ್ತಾರ. ಆಮೇಲೆ ಕೆಳಗಡೆ ಇರೋ ಟೀಮ್ಗಳಿಗೆ ಒಂದು ಅರ್ಹತಾ ಪಂದ್ಯಗಳನ್ನ ಆಡಿ ಯಾವ ಟೀಮ್ ಗೆಲ್ತದ ಅದ್ರ ಮೇಲೆ ಆಡಿಸ್ತಾರ. ಬೇಸಿಕ್ಲಿ ಹೆಂಗ್ ಹೋಗ್ತದ ಅಂತಂದ್ರೆ ICC ರ್ಯಾಂಕಿಂಗ್ ಮೇಲೆ T20 ವರ್ಲ್ಡ್ ಕಪ್ ಟೀಮ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಈಗಾಗಲೇ ಹೆಂಗಾಗಿದೆ ಅಂತಂದ್ರೆ ಬಾಂಗ್ಲಾದೇಶ ಟೂರ್ನಿಯಿಂದ ಹೊರಗೆ ಹೋಗಿರೋದ್ರಿಂದ ಸ್ಕಾಟ್ಲೆಂಡ್ಗೆ ಅವಕಾಶ ಸಿಕ್ಕದ. ಇನ್ನೊಂದ್ ಕಡೆ ಪಾಕಿಸ್ತಾನ ಹೊರಗಡೆ ಹೋಗೋ ಚಾನ್ಸ್ ಇಲ್ಲ. ಇನ್ ಕೇಸ್ ಹೊರಗಡೆ ಹೋಗ್ತೀನಿ ಅಂತ ಅವ್ರ ಏನಾದ್ರು ಡಿಸೈಡ್ ಮಾಡಿದ್ರ, ಅವ್ರೇನ್ ಮಾಡೋದಿಲ್ಲ ಬಟ್ ಇನ್ ಮಾಡಿದ್ರ ಏನಾಗ್ತದ ಅಂತಂದ್ರ ಅದ್ರ ICC ರ್ಯಾಂಕಿಂಗ್ ಒಳಗಡೆ ಸ್ಕಾಟ್ಲೆಂಡ್ ಕೆಳಗಡೆ ಯಾವ ಟೀಮ್ ಅದಲ್ಲ ಆ ಟೀಮಿಗೆ ಚಾನ್ಸ್ ಸಿಗ್ತದ. ಮೋಸ್ಟ್ಲಿ ಐರ್ಲೆಂಡ್ ಜಾಸ್ತಿ ಚಾನ್ಸ್ ಸಿಗ್ಬೋದ್ ಅಂತ ಕಾಣ್ತದ. ಪಾಕಿಸ್ತಾನ ಟೀಮ್ ಯಾಕೆ ಬೈಕಾಟ್ ಮಾಡಕ್ ಆಗಂಗಿಲ್ಲ? ಪಾಕಿಸ್ತಾನ T20 ವರ್ಲ್ಡ್ ಕಪ್ ಯಾಕೆ ಬೈಕಾಟ್ ಮಾಡಕ್ ಆಗೋಂಗಿಲ್ಲ ಅಥವಾ ಈ ICC ಟ್ರೋಫಿಗಳನ್ನ ಯಾಕೆ ಬೈಕಾಟ್ ಮಾಡಕ್ ಆಗೋದಿಲ್ಲ ಅಂತಂದ್ರ, ಇದೊಂದ್ ಹೆಂಗಿರ್ತದ ಅಂತಂದ್ರ ಬ್ರಾಡ್ಕಾಸ್ಟ್ ಒಂದ್ ಇರ್ತದ, ಅದ್ರ ಜೊತೆ ಸಾಕಷ್ಟು ಬಿಸ್ನೆಸ್ ಗಳು ಇತರ ಲಿಂಕ್ ಇರ್ತಾವ. ಆಮೇಲೆ ಹೆಂಗಿರ್ತದ ಅಂತಂದ್ರೆ ಸ್ಟ್ರಾಂಗ್ ಟೀಮ್ಗಳು ಬೇಕಿರ್ತಾವ. ಪಾಕಿಸ್ತಾನ ಸ್ಟ್ರಾಂಗ್ ಟೀಮ್ ಅದ. ICC ಟ್ರೋಫಿ ಇಲ್ಲಿ ಒಳಗ ಟ್ರ್ಯಾಕ್ ರೆಕಾರ್ಡ್ ಎಲ್ಲ ಚೆಕ್ ಮಾಡಿದ್ರ ಚಾಂಪಿಯನ್ಸ್ ಆಗಿದಾರ, ಸೆಮಿಫೈನಲ್ ಆಡಿದಾರ, ಫೈನಲ್ ಆಡಿದಾರ, ಸ್ಟ್ರಾಂಗ್ ಟೀಮ್ ಇರ್ತದ ಅದು. ಇದ್ರ ಜೊತೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಾಕಷ್ಟು ನಮಗ್ ಗೊಂದಲಗಳು ಇರ್ತಾವ, ರಾಜಕೀಯ ಒತ್ತಡಗಳು ಇರ್ತಾವ. ಈ ರಾಜಕೀಯವನ್ನ ಬಿಟ್ಟು ಕ್ರಿಕೆಟ್ ಅನ್ನೋ ಒಂದು ಬ್ಯಾರೆ ಟೈಪ್ ನೋಡ್ತಿರ್ತೇವೆ ನಾವೆಲ್ಲಾರು. ಈಗ ಇಂಡಿಯಾದೊಳಗೆ ಹೆಂಗದ ಅಂತಂದ್ರೆ ನಮ್ದು ಕ್ರಿಕೆಟ್ ಅನ್ನೋ ಒಂದು ಧರ್ಮ ತರ ನೋಡ್ತೇವೆ ನಾವು. ಪಾಕಿಸ್ತಾನದೊಳಗೂ ಕ್ರಿಕೆಟ್ನ ಅದೇ ತರ ನೋಡ್ತಿರ್ಬೋದು. ಇಲ್ಲಿ ಹೆಂಗಿರ್ತದ ಅಂತಂದ್ರೆ ಈ ದೊಡ್ಡ ದೊಡ್ಡ ರಾಜಕಾರಣಿಗಳು ನಿಮ್ಗೆ ಗೊತ್ತಿದಂಗೆ ಈಗ ರಾಜಕೀಯ ಯಾವಾಗ ಬೇಕಾವಾಗ ಚೇಂಜ್ ಆಗ್ಬೋದ. ಹಂಗ ಕ್ರಿಕೆಟ್ನಾಗ ಬಹಳಷ್ಟು ಜನ ನಾವು ನಂಬಿಕೆ ಇಟ್ಕೊಂಡು ನೋಡ್ತೇವಲ್ಲ, ನಮ್ಗೊಂದು ಪಾಕಿಸ್ತಾನ ಇರ್ಬೇಕಂತ ಇಂಡಿಯನ್ದಾಗ ಎಷ್ಟು ಮಂದಿ ಫ್ಯಾನ್ಸ್ ಅದಾರಲ್ಲ, ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ನೋಡಕ್ ಬಹಳ ಆಸೆ ಪಟ್ಟ ನೋಡ್ತಿದ್ವಿ ನಾವು ಸಣ್ಣಾಗಿರ್ತ. ಈಗೂ ನೋಡ್ತೇವಿ. ಬಟ್ ಈಗ ಹೆಂಗಾಗಿದೆ ಅಂತ ಹೈ ವೋಲ್ಟೇಜ್ ಮ್ಯಾಚ್ ಮೊದ್ಲಿಂಗತೆ ಆಗಾಕತ್ತಿಲ್ಲ. ಇನ್ನೊಂದು ಪಾಕಿಸ್ತಾನ ಕಡೆ ಅಷ್ಟೊಂದು ಶಕ್ತಿ ಇಲ್ಲ. ಈ ಫಸ್ಟ್ ಆಫ್ ಆಲ್ ಹೆಂಗದ ಅಂತಂದ್ರೆ ಈಗ IPL ಪಾಕಿಸ್ತಾನ ಪ್ಲೇಯರ್ ನ ಬ್ಯಾನ್ ಮಾಡಿದ್ದಾನ ಅವ್ರು ದೊಡ್ಡ ಹೊಡ್ಕೊಂತದ.
ಅವ್ರು ಹೇಳ್ಬೋದ ನಮ್ಮ ಪ್ಲೇಯರ್ ನಿಮ್ಗೆ ಅಪಾರ್ಟ್ ಮಾಡಕ್ ಆಗೋಂಗಿಲ್ಲ ಅಂತ ಹೇಳ್ಬೋದು, ಬಟ್ ಅವ್ರು ಬಂದ್ರು ನಾವು ಕರ್ಕೊಳಕ್ ರೆಡಿ ಇಲ್ಲ ಇಲ್ಲಿ. ಒಂದು ಸೆಕ್ಯೂರಿಟಿ ರೀಸನ್, ಅವ್ರದ್ದು ರಾಜಕೀಯವಾಗಿ ಅಷ್ಟೊಂದು ಸರಿ ಇಲ್ಲ ದೇಶ, ಹಿಂಗಾಗಿ ಅವ್ರದೊಂದು PSL ನಡ್ಸಾಕತ್ತಾರ. PSL ಯಾವ ತರ ಆಟಗಾರ ಆಡ್ತಾರ ಅಂದ್ರೆ ಇಂಡಿಯಾದಾಗ ಅವ್ರ ಆಡಿ ಸಾಕಾಗಿ ನಾವು ರಿಟೈರ್ಡ್ ಆಗ್ಬೇಕು ಅನ್ನೋ ಲೆವೆಲ್ ಪಾಕಿಸ್ತಾನಕ್ಕೆ ಹೋಗಿ ಆಡಾಕತ್ತಾರ. ಇನ್ನೊಂದ್ ಹೆಂಗಿರ್ತದ ಅಂತಂದ್ರೆ ಇನ್ ಕೇಸ್ ಇದೇನಾದ್ರು ಪಾಕಿಸ್ತಾನ್ T20 ಟೂರ್ನಮೆಂಟ್ ಬ್ಯಾನ್ ಮಾಡಿದ್ರಂದ್ರ ICC ಏನ್ ಮಾಡ್ತದ ಅಂತಂದ್ರೆ PSL ಒಳಗೆ ಯಾರು ಪ್ಲೇಯರ್ ಆಡಾಕತ್ತಾರಲ್ಲ ಅವ್ರಿಗೆ ನಾವ್ NOC ಕೊಡೋದಿಲ್ಲ, ನೀವು PSL ದಾಗ ಆಡ್ಬೇಡ್ರಿ ಅಂತ ಹೇಳ್ಬೋದು. ಅದಾದ್ಮೇಲೆ ಅವ್ರ ಏನ್ ಮಾಡ್ಬೋದು ಪಾಕಿಸ್ತಾನ್ ಅಂತಂದ್ರೆ ಅವ್ರದೊಂದು ಮುಸ್ಲಿಂ ರಾಷ್ಟ್ರಗಳನ್ನ ಕರ್ಕೊಂಡು ಒಂದು ಟೀಮ್ ಮಾಡಿ ಆಡಬೇಕಾಗ್ತದ ಅಷ್ಟ. ಬಾಂಗ್ಲಾನ್ ಕರ್ಕೋಬೇಕು, ಪಾಕಿಸ್ತಾನ ಇರ್ಬೇಕು, ಮತ್ತೆ ಅವ್ರು ಮಾಡ್ಬೇಕು. ಇನ್ನೊಂದ್ ಹೆಂಗದ ಅಂತಂದ್ರೆ ಈಗ ನಾವ್ ಬಾಂಗ್ಲಾನ್ ಬ್ಯಾನ್ ಮಾಡಿದ ಅನ್ನೋ ಒಂದು ಕಾರಣಕ್ಕ ನಾವ್ ಮುಸ್ಲಿಂ ವಿರೋಧಿ ಅಂತಲ್ಲ, ನಾವು ಅಫ್ಘಾನಿಸ್ತಾನಕ್ಕೆ ಅವಕಾಶ ಕೊಟ್ಟೇವಿ, ಬೇರೆ ಟೀಮ್ ಒಳಗಿರುವಂತ ಮುಸ್ಲಿಮ್ರಿಗೆ ಅವಕಾಶ ಕೊಟ್ಟೇವಿ, ಇಂಡಿಯನ್ ಟೀಮ್ ಒಳಗೂ ಮುಸ್ಲಿಮ್ರು ಆಡ್ತಾರು. ಇದು ಹೆಂಗದ ಅಂತಂದ್ರೆ T20 ಬಾಂಗ್ಲಾನ್ ಬ್ಯಾನ್ ಮಾಡಕ್ ಕಾರಣನ ಅಲ್ಪಸಂಖ್ಯಾತರದಾಗಿರೋದು ಮತ್ತೆ ಸೆಕ್ಯೂರಿಟಿ ಸ್ವಲ್ಪ ಸಮಸ್ಯೆ ಬರ್ಬೋದು, ಮತ್ತ ನಮ್ಮ ಭಾವನೆಗಳು ಸ್ಪಂದಿಸತಿಲ್ಲ ಅನ್ನೋ ಕಾರಣಕ್ಕೆ ಬಾಂಗ್ಲಾದೇಶನ್ ಬ್ಯಾನ್ ಮಾಡೋದು ಹೊರತು ಮುಸ್ಲಿಂ ವಿರೋಧಿ ಅಂತ ಅಲ್ಲ. ನಮ್ದ್ರಾಗೂ ಸಾಕಷ್ಟು ಜನ ಮುಸ್ಲಿಂ ಪ್ಲೇಯರ್ಸ್ಗಳು ಇದ್ರು, ನಾವ್ ಈಗೂ ಲೈಕ್ ಮಾಡ್ತೇವೆ. ಇರ್ಫಾನ್ ಪಠಾಣ್ ಇದ್ರು, ಜಹೀರ್ ಖಾನ್ ಇದ್ರು, ಯೂಸುಫ್ ಪಠಾಣ್ ಇದ್ರು, ಇಂಥವ್ರೆಲ್ಲ ಇದ್ದಾವ ನಾವು ಲೈಕ್ ಮಾಡಿದೇವಿ. ಈಗೂ ನಮ್ಗೆ ಯಾರು ಮುಸ್ಲಿಂ ಪ್ಲೇಯರ್ ಬಾರಿ ಆಡೋರ್ ಇದ್ರ ಅವ್ರ ಟೀಮ್ ಒಳಗೆ ಚಾನ್ಸ್ ಸಿಗ್ಬೇಕಂತ ನಾವ ಮಾಡ್ತೀವಿ. ಎಕ್ಸಾಂಪಲ್ ಈಗ ನಾವು ಸರ್ಪ್ರೈಸ್ ಖಾನ್ ಇದಕ್ಕ CSK ಬಂದಾಗ ನಾವೆಲ್ಲ ಖುಷಿ ಪಟ್ವಿ, ಒಬ್ಬ ಡೊಮೆಸ್ಟಿಕ್ ಪ್ಲೇಯರ್ ಒಂದ್ ಚಲೋ ಚಾನ್ಸ್ ಸಿಗಾಕತ್ತದ ಅಂತ ಹೇಳ್ತೇವಿ. ಹಿಂಗಿರುವಾಗ ಮತ್ ಇಮ್ರಾನ್ ತಾಹಿರ್ ಆಗಿರ್ಬೋದು, ಚಲೋ ಪ್ಲೇಯರ್ಗಳು ಇದ್ದಾಗ ನಾವು ಅಪ್ರಿಶಿಯೇಟ್ ಮಾಡೇ ಮಾಡ್ತೇವಿ. ಸೊ T20 ಒಳಗ ಬಾಂಗ್ಲಾನ್ ಬ್ಯಾನ್ ಮಾಡಿರೋದು ಕೇವಲ ಮುಸ್ಲಿಮರ್ ಅಪೋಸಿಟ್ ಅಂತ ಅಲ್ಲ, ಇದಕ್ಕ ರಾಜಕೀಯವನ್ನ ಸೇರ್ಸೋದ್ ಬಿಟ್ಟು ಒಂದು ಕ್ರಿಕೆಟ್ ಭಾವನೆಯಿಂದ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗ್ತದ. ಪಾಕಿಸ್ತಾನ್ ಕಡೆ ಇಷ್ಟೊಂದು ಶಕ್ತಿ ಇಲ್ಲ, ಅವ್ರು ಬೈಕೌಟ್ ಮಾಡೋದಿಲ್ಲ, ಆಡ್ತಾರು. ಬಟ್ ಈ ವರ್ಲ್ಡ್ ಕಪ್ ಅಂತೂ ಗೆಲ್ಲಕ್ ಅವ್ರಿಗೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅಷ್ಟೊಂದು ಸ್ಟ್ರಾಂಗ್ ಆಗ್ಯದ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇಂಡಿಯಾ T20 ವರ್ಲ್ಡ್ ಕಪ್ ಏನದ 100% ಗೆಲ್ಲುವಂತ ಟೀಮ್ ಅದ. ಇವ್ರ ಬ್ಯಾಟಿಂಗ್ ಲೈನಪ್ ಹಂಗ ಅದ, ಫೀಲ್ಡಿಂಗ್ ಅದ, ಬೌಲಿಂಗ್ ಅದ. ಸೊ ಹಿಂಗಿರುವಾಗ ಇಂಡಿಯಾನ್ ಗೆಲ್ಲುವಂತ ಸ್ಟ್ರಾಂಗ್ ಟೀಮ್ ಈಗ ಸದ್ಯಕ್ಕೆ ಯಾವ್ದು ಕಾಣಕತ್ತಿಲ್ಲ. ಬಟ್ ಆಕ್ಚುಲಿ ಏನ್ ರಿಯಲ್ ರಿಸಲ್ಟ್ ಬರ್ತದಲ್ಲ ಅದನ್ನ ಗ್ರೌಂಡ್ ಒಳಗ ನೋಡ್ಬೇಕಾಗ್ತದ.